ಇದು ಟಿನ್ ಫ್ಯಾಕ್ಟ್ರಿ ರೋಡ್. ಇದು ನಾರ್ಮಲ್ ಟೈಮಲ್ಲಿ ಬಂದರೆ ಇಲ್ಲಿ ಸೊ ನಮ್ಮ ಮುಂದೆ ಇದೆ ನೋಡಿ ಒಂದು ಟ್ರೈಗರ್ ಇದೆ 850cc ಇದು. ಅದು ಬಿಟ್ಟರೆ ಇನ್ನೊಂದು ಪಾಪ ನಮ್ಮ ಟ್ಯಾಕ್ಸಿ ಡ್ರೈವರ್ಸ್ಗಳು 24/7 ದುಡಿತಾರೆ ಗುರು. ವೆಲ್ಕಮ್ ಟು ಚನ್ನರಾಯಪಟ್ಟಣ ಸಿಟಿ, ಚನ್ನರಾಯಪಟ್ಟಣ ನಗರಕ್ಕೆ ಸ್ವಾಗತ. ಈಗ ಗೋರ್ಗುಂಟೆಪಾಳ್ಯ ಸಿಗ್ನಲ್ ಹತ್ರ ಇದ್ದೀವಿ. ಸೊ ಚೇಂಜ್ ಇದೇ ಹೋಟೆಲ್ಲು, ಸಣ್ಣದಾದರೂ ಬಹಳ ಫೇಮಸ್ಸು ನಮ್ಮ ಚನ್ನರಾಯಪಟ್ಟಣದಲ್ಲಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಮೀನ್ಸ್ ಅಫಿಷಿಯಲ್ ಆಗಿ ನನ್ನ ಮೊದಲನೇ ಸಂಡೇ ರೈಡ್ ಇದು. ಸೊ ನಾನು ಬೆಳಗ್ಗೆನೆ ಎದ್ದು, ಟೈಮ್ ಎಷ್ಟು ಆಲ್ರೆಡಿ 4:20 ಟೈಮಿಂಗ್ಸು. ಸೊ ಹೊರಟಿದ್ದೀವಿ. ಕೇರ್ ಮಾರ್ಕೆಟಲ್ಲಿ ಎನಿ ಟೈಮ್ ಗಾಡಿಗಳು ಇರುತ್ತೆ ನೋಡಪ್ಪ. ಬೆಳಗ್ಗೆನೆ ರೈತರು ಎಲ್ಲ ತರಕಾರಿ, ಫ್ರೆಶ್ ತರಕಾರಿ ತಂದಿರ್ತಾರೆ. ಕ್ಲೀನಾಗಿ ಬಂದು ಇಳಿಸ್ಕೊತಾ ಇದ್ದಾರೆ ನೋಡಿ. ಕ್ಯಾರೆಟು, ಬೀನ್ಸು, ಎಲ್ಲ ಥರದ ತರಕಾರಿಗಳನ್ನ ತಂದು ಫ್ರೆಶ್ ಆಗಿ ಹಾಕಿ ಹೋಗ್ತಾ ಇದ್ದಾರೆ. ನಮ್ಮ ಜನಗಳು ತಿಂದು ಚೆನ್ನಾಗಿರಲಿ ಅನ್ನೋ ಅದಕ್ಕೆ. ಅದು ಪ್ರೀತಿ. ಪೆಟ್ರೋಲ್ ಬಂಕ್ ಕಾಣ್ತು, ಕಂಡಾಗ್ಲೇ ಹಾಕ್ಸ್ಕೊಡ್ಬೇಕು. ಇಲ್ಲ ಅಂದರೆ ಅಲ್ಲೆಲ್ಲರ ನಿಂತೋದ್ರೆ ಭಾಳ ಕಷ್ಟ ಆಗುತ್ತೆ. $5 ಲೀಟ್ರ್ ಹಾಕಪ್ಪ. ಆಯಿಲ್ ಇಲ್ಲ. ಯೂಶ್ವಲಿ ಎಲ್ಲ ಸಂಡೇ ರೈಡ್ ಅಂದರೆ ಅವರು ಸೂಪರ್ ಬೈಕ್ಸ್ನೆಲ್ಲ ತೊಗೊಂಡು ಹೋಗ್ತಾರೆ. ಬಟ್ ನನಗಿದೆ ನನ್ನ ಸೂಪರ್ ಬೈಕ್ ಇರು ಸದ್ಯಕ್ಕೆ. ಸೊ ಎಂದೆಂದಿಗೂ ಇದೆ ನನ್ನ ಸೂಪರ್ ಬೈಕ್. ಎಂಥ ಬೈಕ್ ತೊಗೊಂಡ್ರು ಫ್ಯೂಚರಲ್ಲಿ ನನಗೆ ಇದೆ ನನ್ನ ಸೂಪರ್ ಬೈಕ್. ಬ್ರಹ್ಮ ಕೆತ್ ಕಳ್ಸ್ಬಿಟ್ಟಿರ್ತಾನೆ, ಅಷ್ಟೇ. ಎನಿವೇಸ್, ಯಾರಾದರೂ ಬೆಂಗಳೂರಿಂದ ಹೊಸಬ್ರು ಅಥವಾ ಕರ್ನಾಟಕದಿಂದ ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋ ಯಾರೇ ಆಗಲಿ, ಎಲ್ಲೇ ಇರಲಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಾಕಾಗಿದ್ದೀರ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ನೋಡಿ, ಇದು ಟಿನ್ ಫ್ಯಾಕ್ಟ್ರಿ ರೋಡ್. ಇದು ನಾರ್ಮಲ್ ಟೈಮಲ್ಲಿ ಬಂದರೆ ಇಲ್ಲಿ ಹೋಗೋಕ್ಕಾಗತ್ತಾಗರು. ಬೈಕ್ನ ಫಸ್ಟಿಂಗರಲ್ಲೇ ಮೂವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಪೀಕ್ ಅವರ್ಸಲ್ಲಿ ಬಂದರೆ ನೋಡಿ, ಈಗ ಎಷ್ಟೊಂದು ಫ್ರೀ ಇದೆ. ಬೆಳಗಿನ ಜಾವ 4 ಗಂಟೆಯಲ್ಲಿ ಕ್ರೆಡಿಟ್ ಪಿ ಆಫೀಸ್ ಇಲ್ಲೇ ಇದೆ ನೋಡಿ. ಯಾರು ಸಾಲ ತಗೊಂಡಿದ್ದೀರಾ ಕ್ರೆಡಿಟ್ ಪಿ ಇಂದ ದಯಮಾಡಿ ಕಟ್ಬಿಟ್ರಪ್ಪ ಹುಡುಗ್ರ. ಪಾಪ ನಮ್ಮ ಟ್ಯಾಕ್ಸಿ ಡ್ರೈವರ್ಸ್ಗಳು 24/7 ದುಡಿತಾರೆ ಗುರು. ಪಾಪ ಹಳ್ಳಿಗಳಿಂದ ಬಂದು ಇಲ್ಲಿ ಜೀವನ ಕಟ್ಕೋಬೇಕು ಅಂತ ಆಸೆಯಲ್ಲಿ ಕಾರ್ಗಳನ್ನ ತಗೊಂಡು EMI ಕಷ್ಟಪಟ್ಟು ದುಡಿತಾರೆ. ಅವ್ರ ಹೆಲ್ತ್ನು ಲೆಕ್ಕಿಸದೆ, ಊಟನೋ ಯಾವುದೋ ಟೈಮಿಂಗ್ಸ್ಗೆ, ತಿನ್ನೇ ಯಾವುದೋ ಟೈಮಿಂಗ್ಸ್ಗೆ, ರಾತ್ರಿ ಮಲಗದಲ್ಲೇ ದುಡಿತಾರೆ ಗುರು. ಪಾಪ ಅಂತ ಕನಸು ಕಟ್ಟಿ ಬಂದು ಇಲ್ಲಿ ದುಡಿತಾರವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಚೆನ್ನಾಗಿ ದುಡೀರಿ. ನಿಮ್ಮ ಹೆಲ್ತ್ ಬಗ್ಗೆ ಜ್ಞಾನ ಕೊಡಿ. ಫಸ್ಟ್ ನಿಮ್ಮ ಹೆಲ್ತ್, ಆಮೇಲೆ ದುಡ್ಡು. ಓಕೆನಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾನೀಗ ಹೋಗ್ತಾ ಇದೀನಲ್ಲ, ಅದು ಯಾವ ಬ್ರಿಡ್ಜು ಅಂತ ಹೇಳಿ ನೋಡೋಣ. ಸುತ್ತಮುತ್ತಲ ಒಳ್ಳೊಳ್ಳೆ ಕಂಪ್ನಿಗಳಿದಾವೆ. ಯಾವುದೋ IT ಪಾರ್ಕ್ ಅನ್ಸುತ್ತೆ ಪಕ್ಕದಲ್ಲಿರೋದು. ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ರೆ ಏನೋ ಒಂಥರ ಬ್ಯೂಟಿಫುಲ್ ವೈಬ್ ಕೊಡ್ತಾ ಇದೆ ಗುರು. ಈಗ ಗೋರ್ಗುಂಟೆಪಾಳ್ಯ ಸಿಗ್ನಲ್ ಹತ್ರ ಇದ್ದೀವಿ. ಸೊ ಚೇಂಜ್ ಇನ್ ಪ್ಲ್ಯಾನ್ ಗಾಯ್ಸ್. ಏನಂದರೆ, ಯಾರಾದರೂ ಸಂಡೇ ರೈಡ್ಗೆ ಅಥವಾ ಸಂಡೇ ಬ್ರೇಕ್ಫಾಸ್ಟ್ ರೈಡ್ಗೆ ಅಂತ ಬೆಂಗಳೂರು ಹೈವೇಲಿ ಬೆಳ್ಳೂರು ಕ್ರಾಸ್ ತನಕ ಬರ್ತಾ ಇದ್ರೆ ಅವ್ರಿಗೆ ಇನ್ನೊಂದು ಬೆಟರ್ ಆಪ್ಷನ್ ಕೊಡ್ತೀನಿ. ಚನ್ನರಾಯಪಟ್ಟಣದಲ್ಲಿ ಅರ್ಲಿ ಮಾರ್ನಿಂಗ್ 7 AM 7:30ಗೆ ಬಿರಿಯಾನಿಗಳು ರೆಡಿ ಆಗುತ್ತೆ. ಅಲ್ಲಿ ತುಂಬಾ ಫೇಮಸ್ ಆದಂಥ ಕುಷ್ಕಾ ಮಟ್ಟೆ ಅದರಲ್ಲೇ ಬಿರಿಯಾನಿ ಚೋಚೋ ಅಂತ ಸಿಗುತ್ತೆ. ದಯಮಾಡಿ ಒಂದ್ಸತಿ ಬಂದು ಟ್ರೈ ಮಾಡಿ. ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ, ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಫಸ್ಟು ನನಗೆ ಇಷ್ಟವಾದಂಥ ಮೀನ್ಸ್, ನಾನು ಫಸ್ಟು
ಟ್ರೈ ಮಾಡಿದಂಥ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಖಂಡಿತವಾಗಿಯೂ ಇಷ್ಟಪಡ್ತೀರಾ. ಸೊ ಅಲ್ಲೆಲ್ಲ ಹೋಗಿ ಬರೀ ಇಡ್ಲಿ ವಡೆ ತಿನ್ಕೊಂಡು ಹೋಗೋದ, ಬಂದು ಇಲ್ಲಿ ತನಕ ಹೋಗಿ ನಾನ್ ವೆಜ್ನ ತಿನ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತಿನ ಬ್ರೇಕ್ಫಾಸ್ಟ್ ರೈಡ್ ಬಂದ್ಬಿಟ್ಟು ಟುವರ್ಡ್ಸ್ ಚನ್ನರಾಯಪಟ್ಟಣ. ಒಳ್ಳೆ ಬಿರಿಯಾನಿ ಫ್ರೈನ ತಿನ್ಕೊಂಡು ಹೋಗೋಣ, ಏನಂತೀರಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸುಮಾರು ಒಂದು 4-5 ಹೋಟೆಲ್ಸ್ ಇದೆ, ಫೇಮಸ್ ಹೋಟೆಲ್ಗಳು. ಸೊ ಅಲ್ಲಿ ನಿಮಗೆ ಒಳ್ಳೆ ಬಿರಿಯಾನಿ ಸರ್ವ್ ಮಾಡ್ತಾರೆ ಗುರು. ಬೆಟರ್ ಎಲ್ಲಿಗೂ ಕಂಪೇರ್ ಮಾಡೋಕ್ಕಲ್ಲ. ಯಾವ ಹೊಸಕೋಟೆ ಬಿರಿಯಾನಿನೂ ಅದ್ರ ಮುಂದೆ ನಿಲ್ಲು ಗುರು. ಇವಾಗ ಜಸ್ಟ್ ನೆಲಮಂಗಲ ಕಡೆಗೆ ಟರ್ನ್ ಆಗುತ್ತಲ್ಲ, ಅಲ್ಲಿದ್ದೀವಿ. ಸೊ ಹಿಂಗೆ ತಗೊಂಡ್ರೆ ನೆಲಮಂಗಲ ಡೌನ್ ಹೋಗಿ ಮತ್ತೆ ಲೆಫ್ಟ್ ತಗೊಂಡ್ರೆ ನಾವು NH75 ಸೇರ್ಕೋತೀವಿ. ಅಲ್ಲಿಂದ ಆಲ್ಮೋಸ್ಟ್ ಚನ್ನರಾಯಪಟ್ಟಣ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ. ಸೊ ವಿಸಿಬಿಲಿಟಿ ಚೆನ್ನಾಗಿದ್ರೆ ಖಂಡಿತವಾಗಿಯೂ ಮೋಟೋ ವ್ಲಾಗ್ ಮಾಡ್ತೀನಿ. ಸ್ವಲ್ಪ ಬೆಳಗ್ಗೆ ಆಗಲಿ, ಸೂರ್ಯ ಆಚೆ ಬರಲಿ. ಏನಿವೆ, ನಾವೀಗ ಕುಣಿಗಲ್ ಬಿಟ್ಟು ಮುಂದೆ ಯಡಿಯೂರು ಹತ್ರ ಹೋಗಿದ್ದೀವಿ. ಯಡಿಯೂರು ಇನ್ನೊಂದು 10 ಕಿಲೋಮೀಟ್ರು ಇರ್ಬೋದು. ಅದಾದಮೇಲೆ ಸಣ್ಣದಾಗಿ ಒಂದು ಕಾಫಿ ಬ್ರೇಕ್ ಹಾಕ್ತೀನಿ. ಯಾಕೆಂದರೆ ನನ್ನ ತಮ್ಮ, ನನ್ನ ಕಸಿನ್ ಕಾಫಿ ಕುಡಿತಾನೆ, ನಾನು ಕುಡಿಯಲ್ಲ. ನಾನು ವಾಟರ್ ಕುಡ್ಕೋತೀನಿ. ಯಾರಾದರೂ ಬೆಂಗಳೂರಿಂದ ರೈಡರ್ಸ್ ನೋಡ್ತಾ ಇದ್ದಾರೆ, ಬನ್ರಪ್ಪ ಚನ್ನರಾಯಪಟ್ಟಣಕ್ಕೆ. ಅದೇನೋ ಹೊಸಕೋಟೆ ಅಂತ ಹೋಗ್ತಾರ, 147 ಕಿಲೋಮೀಟ್ರ್ ಬೆಂಗಳೂರು ಕಡೆಯಿಂದ. ಬನ್ನಿ, ಸಂಡೇ ಬ್ರೇಕ್ಫಾಸ್ಟು ಯಾವಾಗಲೂ ಅರ್ಲಿ ಮಾರ್ನಿಂಗ್ ಬಂದರೆ ನಿಮಗೆ ಬ್ಯೂಟಿಫುಲ್ ಟೇಸ್ಟ್ ಆಗಿರುವಂಥ ಬಿರಿಯಾನಿ ವಿತ್ ಬಿರಿಯಾನಿ ಫ್ರೈ ಕುಷ್ಕಾಮಟ್ಟೆ ಅಂತ ಸಿಗುತ್ತೆ. ತಿಂದು ನೋಡಿ ಕಳೆದೋಗ್ತೀರ, ನೀವು ಜೀವನದಲ್ಲೇ ತಿಂದಿರಲ್ಲ. ಆ ರೀತಿ ಇರುತ್ತೆ. ಅಂತೂ ಇಂತೂ ಬೆಳ್ಳೂರು ಕ್ರಾಸಿಗೆ ಬಂದು, ಸೊ ಈಗ ಇಲ್ಲೇ ಒಂದು ಕಾಫಿ ಬ್ರೇಕ್ ಹಾಕೋಣ ಬನ್ನಿ. ಸಣ್ಣ ಹೊತ್ತು ತುಂಬ ಬೈಕರ್ಸ್ ಬರ್ತಾರೆ ಇಲ್ಲಿ, ಬಟ್ ಇವತ್ತು ಯಾರೂ ಕಾಣ್ತಾ ಇಲ್ಲ ಗುರು. ನಾವೇ ಬೇಗ ಬಂದ್ಬಿಟ್ಟಿದ್ದೀವಿ. ಯಾವುದೋ ಒಂದು ಟೈಗರ್ ನಿಂತ ತರಂಗೈತೆ ಅಷ್ಟೇ. ಎಸ್, ನಾವು ಹೋಗ್ಬೇಕಾದ್ರೆ ಕಾಣ್ತಿದ್ದು. ಯಾವುದೇ ಆಗಲಿ, ಬೈಕ್ನ ತುಂಬ ಕಿಲೋಮೀಟರ್ಸ್ ಓಡಿಸಿ ಆದಮೇಲೆ ಸಡನ್ನಾಗಿ ಸ್ಟಾಪ್ ಮಾಡಿದಾಗ ಸ್ವಲ್ಪ ಹೊತ್ತು ಹಂಗೆ ರನ್ನಿಂಗಲ್ಲಿ ಬಿಟ್ಟು ಆಮೇಲೆ ಆಫ್ ಮಾಡಿ. ಇಲ್ಲ ಅಂದರೆ ಎಂಜಿನ್ನು ಆದಷ್ಟು ಬೇಗ ಕೈಗೆ ಬರುತ್ತೆ. ಇಷ್ಟು ಸ್ಟಾಪ್ ಚನ್ನರಾಯಪಟ್ಟಣ, ನಮ್ಮ ಬಿರಿಯಾನಿ ಆಟ ಇದೆಯಲ್ಲ ಅಲ್ಲಿ. ಸೊ ತೋರಿಸ್ಕೊಡ್ತೀನಿ. ಬೆಂಗಳೂರು ಹೋಗಿ ವಿಸಿಟ್ ಮಾಡ್ರಪ್ಪ. ಯಾವ ಹೊಸಕೋಟೆ ಬಿರಿಯಾನಿ ತಿಂತೀರಾ, ಏನು ಒಂಚೂರು ಟೇಸ್ಟ್ ಇರಲ್ಲ ಅದು. ಬಂದಿಲ್ಲ ಒಂದ್ಸತಿ ನೋಡಿ ನಮ್ಮ ಚನ್ನರಾಯಪಟ್ಟಣದಲ್ಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಈ ಅರ್ಲಿ ಮಾರ್ನಿಂಗಲ್ಲಿ ನೀರು ಕುಡಿದ್ರೆ ಜಾಸ್ತಿ ಹುಚ್ಚೆ ಹೋಗ್ಬೇಕು ಅನ್ಸುತ್ತೆ ಗುರು. ಒಂದು ಅರ್ಧ ಗಂಟೆ ನಾವು ಚನ್ನರಾಯಪಟ್ಟಣ ರೀಚ್ ಆಗ್ತೀವಿ. ಸೊ ನಮ್ಮ ಮುಂದೆ ಇದೆ ನೋಡಿ ಒಂದು ಟ್ರೈಗರ್ ಇದೆ, 850cc ಇದು. ಅದು ಬಿಟ್ಟರೆ ಇನ್ನೊಂದು ಗ್ರ್ಯಾಂಡ್ ಅಮೇರಿಕಾ. ಸೊ ಅದು ಗ್ರ್ಯಾಂಡ್ ಟೂರರು, ಇದು ಅಡ್ವೆಂಚರ್ ಟೂರರು. ಬ್ಯೂಟಿಫುಲ್, ಎರಡು ಬ್ಲೂ ಕಲರ್ ಗುರು, ಚೆನ್ನಾಗಿ ಕಾಣ್ತಾ ಇದೆ. ಒಂದು ಕೆ ರಿಜಿಸ್ಟ್ರೇಷನ್, ಏನಿದೆ ಮೆಚ್ ರಿಜಿಸ್ಟ್ರೇಷನ್ನು. ಇದ್ರ ಮಧ್ಯದಲ್ಲಿ ನಮ್ಮದೊಂದು 350cc. ಫೋಟೋ ತೆಗೆಂಬಂದಂಗೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಫೋಟೋ ತೆಗಿ ಬರಬೇಕು. ಹಾಂ, ಹೆಂಗೆ ಕೊಡ್ರೆ? ಹಾಂ ವರ್ಲ್ಡ್ ಅಲ್ವಾ, ಅದಕ್ಕೆ ಇಲ್ಲ. ಆನ್ ದ ವೇ ಬರ್ಬೇಕಾರೆ ಯಾವುದೋ ಒಂದು ಗರುಡ ಸತ್ತು ಬಿದ್ದಿದೆ. ಸೊ ಸೈಡಿಗೆ ತೆಗ್ದಾಕ್ಬಿಡೋಣ. ನೋಡಿ ಹಂಗೆ ಹೋದರೆ ಮನುಷ್ಯತ್ವಕ್ಕೆ ಬೆಲೆನೇ ಇರಲ್ಲ ಗುರು. ಸೊ ಬಂದೆ. ಕಾರ್ಗಳು ಬರ್ತಾ ಇದೆ, ಜೋಪಾನ ಹೋಗ್ಬೇಕು. ಇಲ್ಲ ಅಂದರೆ ನನ್ನ ಹರ್ಕೊಂಡು ಬರ್ತಾರೆ ಹ್ಯಾಸ್ ಹೋಲ್ಸ್ಗಳು. ಅಯ್ಯೋ, ರೆಸ್ಟ್ ಇನ್ ಪೀಸ್ ಬಡಿ, ರೆಸ್ಟ್ ಇನ್ ಪೀಸ್. ರೆಸ್ಟ್ ಇನ್ ಪೀಸ್. ಓಕೆನಾ? ಬ್ರೇಕ್ಫಾಸ್ಟ್ ರೆಡಿಗೆ ಎಲ್ಲೆಲ್ಲ ಹೋಯ್ತಾರೆ, ಹೊಸಕೋಟೆ ಅಂತ ಅಲ್ಲಂತ ಇಲ್ಲಂತೆ. ಬನ್ನಿ ಇಲ್ಲೊಂದ್ಸತಿ ಬಿರಿಯಾನಿ ತಿಂದು ನೋಡಿ ಗುರು. ಸೊ ಇಲ್ಲಿ ಏನು ನೋಡ್ತಾ ಇದ್ದಾರಲ್ಲ, ಈ ಬಂಡೆ ಒಂದು ಟೈಮಲ್ಲಿ TV9 ಯಾವ್ಯಾವ ನ್ಯೂಸ್ ಚಾನಲ್ ಎಲ್ಲ ಬಂದ್ಬಿಟ್ಟಿದ್ದು ಗುರು.
ಯಾರೊಬ್ಬ ಪ್ರವೀಣ್ ಒಡೆಯರ್ ಅಂತ ಅನಿಸುತ್ತೆ ಅವನ ಹೆಸರು. ಕಾಗೆ ಹಾರಿಸ್ಬಿಟ್ಟಿದೆ ಎಲ್ರಿಗೂ. ಈಗ ಕಾಗೆ ಪ್ರತಾಪ್ ಏನು ಕಾಗೆ ಹಾರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ಜನತೆಗೆ 2ನೇ ಬಾರಿ. ಸೊ ಅದೇ ರೀತಿ ಒಬ್ಬ ಕಾಗೆ ಹಾರಿಸ್ಬಿಟ್ಟಿದ್ದ. ಆ ಒಡ್ಡುಗಲ್ಲು ಬಂದು ಮೇಲ್ಗಡೆಯಿಂದ ಬಿದ್ದಿರೋ ಹುಲ್ಕೆ ಅಂತ ಎಲ್ಲ ಕಾಗೆ ಹಾರಿಸ್ಬಿಟ್ಟಿದ್ದ. ಬಟ್ ಸ್ವಲ್ಪ ದಿನ ಆದಮೇಲೆ ಅವ್ನು ಕಾಗೆ ಹಾರಿಸಿರೋದೆಲ್ಲೋ ಗೊತ್ತಾಗಿ ಚೆನ್ನಾಗಿ ಹಾಕೊಂಡು ಹರಿದಿದ್ರು. ಇಲ್ಲಿ ನೋಡಿ, ಇದು ಹಾಸನ್ಗೆ ಹೋಗುತ್ತೆ. ಇಲ್ಲಿ ಚಂದ್ರಪ್ಪನ ಎಲಿವೇಶನ್ ಇದೆ. ತೊಗೊಂಡ್ರೆ ಇಲ್ಲಿಂದ ಏನಾದರೂ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಕ್ಲೀನಾಗಿ ಡೆಸ್ಟಿನೇಷನ್ ಹೇಳ್ತೀನಿ, ಬನ್ನಿ ಟ್ರೈ ಮಾಡಿ. ಆಮೇಲೆ ನೀವೇ ಹೇಳ್ತೀರಾ ಎಂಥ ಪ್ಲೇಸ್ ತೋರಿಸ್ದೆ ಗುರು ಅಂತ. ಅದೊಂದೇ ಪ್ಲೇಸ್ ಅಲ್ಲ ಚಂದ್ರಪುರದಲ್ಲಿ ಹೋಟ್ಲು ಇರೋದು, 4-5 ಇದೆ. ಎಲ್ಲರೂ ಸೂಪರಾಗಿ ಮಾಡ್ತಾರೆ. ತುಂಬ ಐಡೆಂಟಿಕಲ್ ಟೇಸ್ಟ್ ಏನಿರಲ್ಲ, ಎಲ್ಲ ಚೇಂಜ್ ಇರುತ್ತೆ, ಎಲ್ಲ ಸೂಪರಾಗಿರುತ್ತೆ ಗುರು. ಒಬ್ಬರಲ್ಲಿ 5 ಇಷ್ಟ ಆಗುತ್ತೆ, ಒಬ್ಬರಲ್ಲಿ ಬಿರಿಯಾನಿ ಇಷ್ಟ ಆಗುತ್ತೆ, ಆ ರೀತಿ ಇದೆ. ವೆಲ್ಕಮ್ ಟು ಚನ್ನರಾಯಪಟ್ಟಣ ಸಿಟಿ. ಚನ್ನರಾಯಪಟ್ಟಣ ನಗರಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಡೈರಿಯಿಂದನೇ ಸ್ಟಾರ್ಟ್ ಆಗುತ್ತೆ ಹಿಂದ್ಗಡೆ ಚನ್ನರಾಯಪಟ್ಟಣ ಸಿಟಿ. ನಮ್ಮ ಹಾಸನ ಜಿಲ್ಲೆಯಲ್ಲೇ ಭಾಳ ಮುಂದುವರೆದಿರುವ ಸಿಟಿ ತಾಲೂಕು ಅಂದರೆ ಅದು ಚನ್ನರಾಯಪಟ್ಟಣನೇ. ಧನ್ಯವಾದಗಳು. ಇನ್ನು ನೋಡ್ತಾ ಇರಲ್ಲ, ಇದು ಫಸ್ಟ್ ಸಿಗ್ನಲ್ ಚನ್ನರಾಯಪಟ್ಟಣದ ನವೋದಯ ಸರ್ಕಲಿಂದ. ಇಲ್ಲಿ ನೀವು ಮೈಸೂರು ಅಥವಾ ಮಡಿಕೇರಿ ಹೋಗೋ ಕಡೆ ಲೆಫ್ಟ್ ತೊಗೊಂಡ್ರೆ ಮುಂದೆ ಹೋದರೆ ಒಂದು 100 ಮೀಟ್ರ್ ಸಿಕ್ಕೋಗುತ್ತೆ ನೋಡಿ. ಹಾಗೆ ತೋರಿಸ್ಬಿಡ್ತೀನಿ ಈಗ. ನೋಡಿ ಇಲ್ಲೇ ಬಂತು ಸ್ಪಾಟ್. ಕಾರಲ್ಲಿ ನಿಂತಿದ್ದೆ ನೋಡಿ, ಇದೇ ಜಾಗ. ಜನ ಇದ್ದಾರೆ ಗುರು ಆಲ್ರೆಡಿ. ನಾವು ಸೇಫ್ ಆಗಿದ್ರೊಳಗೆ ಇಲ್ಲ ಹಾಕ್ಬಿಡುವ ಗಾಡಿನ. ಸೊ ಅದೇನು ನೋಡಿ ಅದರೊಳಗಡೆ ಕಾಣ್ತಿದೆಯಲ್ಲ, ನಾಗಾ ಬಿರಿಯಾನಿ ಕಾರ್ನರ್ ಅಂತ. ಇರು ಮರೆ ಅವಸರ ಪಡಬೇಡ. ಇದೇ ಜಾಗ, ನಾಗಾ ಬಿರಿಯಾನಿ ಕಾರ್ನರ್. ಹೆಚ್ಚು ಕಮ್ಮಿ ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಇದೇ ಹೋಟೆಲ್ಲು, ಸಣ್ಣದಾದರೂ ಭಾಳ ಫೇಮಸ್ಸು ನಮ್ಮ ಚಂದ್ರಪುರದಲ್ಲಿ. ಅದ್ರ ಮುಂದ್ಗಡೆ ನೀರು ಇಟ್ಟಿರ್ತಾರೆ, ಬಿಸಿ ಬಿಸಿ ನೀರು. ಕೈ ತಕ್ಕೊಂಡು ಒಳಗಡೆ ಹೋದ್ರೆ ಗೊತ್ತಿರುತ್ತೆ. ಎರಡು ಫ್ರೈ ಚೌಚೌ ಕೊಟ್ಬಿಡಿ, ಎರಡು ಅವರೇ ಪ್ರೊಪ್ರೈಟರ್. ಬೇಸಿಕಲಿ ಇದೇ ಹೋಟೆಲ್. ಹಿಂಗೆ ನೋಡ್ತಾ ಇದ್ದಾರಲ್ಲ, ಇದೆ ಸರೌಂಡಿಂಗ್ಸ್ ಎಲ್ಲ. ನನಗೆ ಆವಾಜು ಬಾಡ್ ಬೇಯಿಸಿರ್ತಾರೆ ಅಂತ ಭಾನುವಾರದೊತ್ತೇ ಬರ್ತಾರೆ ಬಾಡ್ಕೋರ್ ನನ್ನ ಮಕ್ಕಳು. ಬಂತು ನೋಡಿ ನನ್ನ ಚೌಚೌ. ನಾನೇನು ತೊಗೊಂಡಿದ್ದೀನಿ ಅದಕ್ಕೆ ಚೌಚೌ ಅಂತಾರೆ. ಇದರಲ್ಲಿ ನಿಮಗೆ 3 ಪೀಸು ಫ್ರೈ ಸಿಗುತ್ತೆ. ಅದ್ರ ಜೊತೆಗೆ ನೋಡಿ ಪೀಸ್ ಎಷ್ಟು ಟೆಂಡರ್ ಆಗಿದೆ. ಅದ್ರ ಜೊತೆಗೆ ನಿಮಗೆ 2 ಪೀಸು ಬಿರಿಯಾನಿ ಪೀಸ್ ಕೂಡ ಸಿಗುತ್ತೆ. ಟೋಟಲ್ 5 ಪೀಸ್ ಕೊಡ್ತಾರೆ. 220 ರೂಪಾಯಿ ತೊಗೋತಾರೆ. ರೈಸ್ ನೋಡಿ ತುಂಬ ಉಡಿ ಆಗಿದೆ, ಒಂದೊಂದು ರೈಸ್ನೂ ಎಣಿಸ್ಬೋದು, ಆ ರೀತಿ ಇದೆ. ಅದ್ರ ಜೊತೆಗೆ ನಿಂಬೆ ನಿಂಟ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಹೇಳೋದೆ ಅಂತಕ್ಕೆ ಬಂದು ನೀವು ಒಂದ್ಸತಿ ತಿಂದು ನೋಡಿ ಗುರು. ಈಗ ನನ್ನ ಪಾಡಿಗೆ ನಾನು ಆ ಕಡೆ ಈ ಕಡೆ ನೋಡೋದಲ್ಲೇ ಕ್ಲೀನಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಹೊರಡೋ ಪ್ರೋಗ್ರಾಮ್ ಇಟ್ಕೋತೀವಿ. ಏನು ಸೂಪರಾಗಿದೆ. ನೋಡ್ತಾ ಇದ್ರಲ್ಲ, ಇದೆಷ್ಟು ಇವತ್ತಿನ ವಿಡಿಯೋ ನಾಗಾ ಬಿರಿಯಾನಿ ಕಾರ್ನರ್. ಯಾರಾದರೂ ಬೆಂಗಳೂರಿಂದ ಬರ್ತಿದ್ದಾರೆ, ಸಂಡೇ ಅಥವಾ ಯಾರಾದರೂ ಬೆಂಗಳೂರು ಅಥವಾ ಮಡಿಕೇರಿ ರೂಟ್ ಹೋಗ್ತಿದ್ರೆ ಇಲ್ಲೊಂದು ಸತಿ ಬಂದು ವಿಸಿಟ್ ಕೊಟ್ಟೋಗಿ ಒಳ್ಳೆ ಪ್ಲೇಸ್ ತೋರಿಸ್ಕೊಟ್ಟಿದ್ದೀನಿ. ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.